ಇನ್ನು ಮುಂದೆ ಬೆಂಗಳೂರಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ಹೊಸ ಕ್ಯಾಪ್ ಬರುತ್ತೆ. ಹೊಸ ಕ್ಯಾಪ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳು ಮಿಂಚ್ತಾ ಇದ್ದಾರೆ. ಅಧಿಕಾರಿ ವರ್ಗಗಳಿಗೆ ಸಮರಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ಹಳೆ ಕ್ಯಾಪ್ನಿಂದ ಇದು ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಹಳೆ ಕ್ಯಾಪ್ ಗೊತ್ತಲ್ಲ, ದುಂಡಾಗಿತ್ತು, ಬಟ್ ಈಗ ಬದಲಾಯಿಸಿದ್ದಾರೆ. ಬಣ್ಣ ಕೂಡ ಬದಲಾಗಿದೆ. ಈಗ ಬಣ್ಣನೂ ಬದಲಾಗಿದೆ, ಬ್ಲೂ ಕಲರಿಗೆ ಬಂದಿದ್ದಾರೆ. ಹಳೆ ಕ್ಯಾಪ್ ಸ್ವಲ್ಪ ಭಾರ ಇತ್ತು, ಇದು ಲೈಟ್ ಫೀಲ್ ಕೊಡ್ತಾ ಇದೆ, ನೋಡೋಕೆ ಆಕರ್ಷಕವಾಗಿದೆ ಅಂತ ಕಾನ್ಸ್ಟೇಬಲ್ಗಳು ಅಳ್ತಾ ಇದ್ದಾರೆ. ಹಳೆ ಕ್ಯಾಪ್ಗಿಂತ ಇದು ನೋಡೋಕ್ಕೂ ಚೆಂದ ಇದೆ, ಲೈಟ್ ವೆಯ್ಟ್ ಇದೆ, ಹಗುರ ಫೀಲ್ ಆಗ್ತಾ ಇದೆ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿ, ನಿಮಗೆ ಖುಷಿ ಆದರೆ ನಮಗೂ ಖುಷಿನೇ, ಯಾಕಂದ್ರೆ ಹಾಕೋದು ನೀವಲ್ವಾ. ಅದನ್ನೊಂದು ರೀತಿ ವ್ಯಂಗ್ಯ ಮಾಡ್ತಾಯಿದ್ರು ಹಳೆ ಟೋಪಿಗಳಿಗೆ. ನೆನಪಿದೆಯಾ? ಒಂದು ಕಡೆ ಮಡ್ಚಿರ್ತಾ ಇತ್ತು, ಇವ್ರು ನಿದ್ದೆಗೆ ಮಾಡಿ 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 ಒಂದು ಕಡೆ ಮಡ್ಚಿದೆ ಅಂತೆಲ್ಲ ವ್ಯಂಗ್ಯ ಮಾಡ್ತಾಯಿದ್ರು. ಖಾಕಿ ಕಲರ್ ಇತ್ತು, ಈಗ ಬಣ್ಣ ಕೂಡ ಬದಲಾಗಿದೆ. ಲೈಟ್ ಎಸ್, ಇದು ನಿಮ್ಮ ಎಡಭಾಗದಲ್ಲಿ ನೋಡ್ತಾ ಇರುವಂಥದ್ದು ಹಳೇದು, ಬಟ್ ಈಗ ಹೊಸ ಕ್ಯಾಪ್ ಕೊಟ್ಟಿದ್ದಾರೆ. ನಮಗೊಂಥರ ಗತ್ತು ಫೀಲ್ ಆಗ್ತಾ ಇದೆ ಇದನ್ನು ಹಾಕ್ಕೊಂಡು ಯೂನಿಫಾರ್ಮ್ ಮೇಲೆ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೆಲ್, ಅವ್ರಿಗೆ ಖುಷಿ ಆದರೆ ಓಕೆ. ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಒಂದು ಹೊಸದಾಗಿ ಈಗಾಗಲೇ ಆದೇಶ ಆಗಿ ಈಗ ಹೊಸ ಕ್ಯಾಪನ್ನು ಕೂಡ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ರ್ಯಾಂಕ್ನ ಅಧಿಕಾರಿಗಳು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಅಂದರೆ ಹಳೆ ಕ್ಯಾಪ್ ಕೂಡ ಇತ್ತು, ಆದರೆ ಈಗ ಅದನ್ನು ಹೊಸದಾಗಿ ಮಾಡಬೇಕು ಅಂತಲೂ ಕೂಡ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಇವತ್ತು ಕೂಡ CM ನೇತೃತ್ವದಲ್ಲಿ ಕೂಡ ಏನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿ ಆನಂತರ ಈಗಾಗಲೇ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಈಗ ಆ ಕ್ಯಾಪ್ನು ಸಹ ನೋಡ್ಬೋದು. ಅಂದರೆ ಇದೇ ಕ್ಯಾಪು ಹಳೆ ಕ್ಯಾಪ್ ಆಗಿತ್ತು, ಆದರೆ ಈಗ ಈ ಒಂದು ಕ್ಯಾಪ್ ಬದಲಿಗೆ ಈಗಾಗಲೇ ಇನ್ನೊಂದು ಹೊಸ ಕ್ಯಾಪನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ನೀಲಿ ಕಲರ್ ಕ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂದರೆ ಈ ಒಂದು ಕ್ಯಾಪ್ ಏನಿದೆ, ಇದು ಮೊದಲು ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಜೊತೆಗೆ ತಮಿಳ್ನಾಡು ಆಗಿರ್ಬೋದು, ಈ ಭಾಗದಲ್ಲೂ ಕೂಡ ಏನು ಅಲ್ಲಿನ ಪೊಲೀಸರು ಕೂಡ ಏನೋ ಯೂಸ್ ಮಾಡ್ತಾಯಿದ್ರು. ಅಲ್ಲೂ ಕೂಡ ಒಳ್ಳೆಯ ಒಂದು ರೀತಿ ಮಾತುಗಳು ಕೂಡ ಕೇಳಿ ಬಂದಿತ್ತು. ಸೊ ಹೀಗಾಗಿ ಆ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಈ ಒಂದು ಕ್ಯಾಪ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಈ ಒಂದು ಕ್ಯಾಪ್ ಕೊಟ್ಟಿರೋದಕ್ಕಾಗಿ ಈಗಾಗಲೇ ಸಾಕಷ್ಟು ಹರ್ಷನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಚೆನ್ನಾಗಿದೆ, ಯಾಕಂದರೆ ಆಗಿನ ಕ್ಯಾಪ್ ಒಂದು ರೀತಿಯಾಗಿ ಸ್ವಲ್ಪ ಒಂದು ರೀತಿ ತಲೆನೋವು ಬರ್ತಾ ಇತ್ತು, ಆದರೆ ಈಗ ಇದು ತುಂಬ ಲೈಟ್ ವೆಯ್ಟ್ ಆಗು ಕೂಡ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಸರ್, ಹೇಗಿದೆ ಸರ್ ಕ್ಯಾಪ್? ಇದು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಅಂದರೆ ಮೊದಲಿಗೆ ಇದು ಈ ಕ್ಯಾಪ್ಗೂ ಯಾವ ರೀತಿ ಸರ್ ಅಂತ? ಸ್ವಲ್ಪ ತಲೆನೋವು ಆಗ್ತಿತ್ತು, ಸ್ವಲ್ಪ ಹಂಗೆ ತಲೆನೋವು ಆಗುತ್ತೆ. ಈಗ ಲೈಟ್ ವೆಯ್ಟ್ ಇದೆ. ಓಕೆ, ಹೇಗೆ ಕಾಣಿಸ್ತಾ ಇದೆ ಸರ್? ಚೆನ್ನಾಗಿ ಕಾಣಿಸ್ತಾ ಇದೆ ಅಣ್ಣ, ನೀವೇನು ಹೇಳ್ತೀರಾ? ಚೆನ್ನಾಗಿದೆ, ಹಿಡ್ಕಿಲ್ಲ ನೋಡೋಲ್ಲ, ಚೆನ್ನಾಗಿ ಕಾಣ್ತಾ ಇದ್ದಲ್ಲ, ಅದರ ಸಲುವಾಗಿ ಚೆನ್ನಾಗಿದೆ. ಏನು ಡಿಫ್ರೆನ್ಸ್ ಏನಿರ್ಬೋದು ಅಣ್ಣ? ಏನು ಮಾಮೂಲಿ ಸ್ವಲ್ಪ ಪಬ್ಲಿಕ್ದಾಗ ನೋಡೋರಿಗೆಲ್ಲ ಒಂಥರ ಇದ್ರಾಗತ್ತೆ ಕಾಣ್ತದಲ್ಲ, ಈಗ ಆಫೀಸರ್ ಸೇಮ್ ಕಾಣ್ತೈತೆ ಇವಾಗ. ಅದೇ ಇಷ್ಟು ದಿನ ಆಫೀಸರ್ಸಿಗೆ ಕ್ಯಾಪ್ ಇರ್ತಾ ಇತ್ತು, ನಿಮಗೆ ಈಗ ಸೇಮ್ ಕಾಣಲಿ, ಪೊಲೀಸರಿಗೆ ಒಂದು ಹುಮ್ಮಸ್ ಬರಲಿ ಅಂತೇಳಿ ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಇದೆ ಅಣ್ಣ? ತುಂಬ ಖುಷಿ ಇದೆ. ಧನ್ಯವಾದಗಳನ್ನು ರಾಜ್ಯ ಸರ್ಕಾರಕ್ಕೆ, ಗೃಹ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಮತ್ತಂದರೆ ತುಂಬ ಚೆನ್ನಾಗಿದೆ. ನಾವು ಕೂಡ ಧನ್ಯವಾದವನ್ನು ಹೇಳ್ತೀವಿ. ಮೊದಲೇನಕ್ಕಿಂತ ಈಗ ಕಲರ್ ಕೂಡ ಚೆನ್ನಾಗಿದೆ, ಮತ್ತು ಅಧಿಕಾರಿಗಳು ಉಪಯೋಗಿಸ್ತಿದ್ದಂಥ ಕ್ಯಾಪು ನಮಗೆ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇದು ನಮಗೂ ಕೂಡ ಒಂದು ರೀತಿ ಸಂತೋಷ ಆಗ್ತಾಯಿದೆ ಅನ್ನೋ ಒಂದು ಮಾತನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.